ಓಡಾಡ್ತಾ ಇದೆ. ಎಸ್ ಎಂ ಕೃಷ್ಣ ಅವರ ದೂರದೃಷ್ಟಿಯ ಚಿಂತನೆ ಹಾಗೂ ಅವರು ನಗರದ ಬಗ್ಗೆ ಹೊಂದಿದ್ದ ಕಲ್ಪನೆಗಳಿಗೆ ನೈಜ ಉದಾಹರಣೆ. ಬರ ಇರಲಿ, ಕಾವೇರಿ ವಿವಾದ ಇರಲಿ, ರಾಜಕುಮಾರ್ ಅವರ ಅಪಹರಣ ಇರಲಿ, ಆರ್ಥಿಕ ಸಂಕಷ್ಟದ ಕಾಲದಲ್ಲಿಯೂ ಅಧಿಕಾರದ ಚುಕ್ಕಾಣಿ ಹಿಡಿದ ಎಸ್ ಎಂ ಕೃಷ್ಣ ಅವರದ್ದು ಬಹಳ ನಿರ್ಮಮತ್ವವಾದ ಮತ್ತು ನಿಶ್ಚಲವಾದ ಮನಸ್ಥಿತಿಯಿಂದ ಆಡಳಿತವನ್ನು ನಡೆಸಿದಂಥ ವೈಖರಿ. ಆಡಳಿತದಲ್ಲಿ ರಾಜ್ಯದ ಬಜೆಟನ್ನು 34,000 ಕೋಟಿಗೆ ಹೆಚ್ಚಳ ಮಾಡಿದಂತಹ ಕೀರ್ತಿ. ಇವತ್ತು ರಾಜ್ಯದ ಆಯವ್ಯಯ 3 ಲಕ್ಷ ಕೋಟಿ ದಾಟಿದ್ರೆ ಅದಕ್ಕೆ ಕಾರಣ ಕೃಷ್ಣರವರು. IT ಕ್ಷೇತ್ರಕ್ಕೆ ನೀಡಿದ ಅವಕಾಶಗಳು ಕೂಡ ಕಾರಣ ಅಂದರೆ ತಪ್ಪಾಗಲಿಕ್ಕಿಲ್ಲ. ರಾಜಧಾನಿಯಿಂದ ಭರಪೂರ ಆದಾಯ ಬಂದರೆ ರಾಜ್ಯದ ಉಳಿದ ಭಾಗಗಳು ಅದರ ಲಾಭ ಪಡೆಯುತ್ತವೆ ಅನ್ನೋದು ಕೃಷ್ಣ ಅವರ ದೂರಾಲೋಚನೆಯ ಫಲ. ಬಹುಶಃ ಇವತ್ತು ನಾವೆಲ್ಲರೂ ಅವರನ್ನು ಪ್ರತಿಯೊಂದು ಯೋಜನೆಗಳ ಹಿಂದೆಯೂ ನೆನಪಿಸಿಕೊಳ್ಳಬೇಕಾಗಿದೆ. 1999ರಿಂದ 2004ರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಬೆಂಗಳೂರು ನಗರ ಬೆಳವಣಿಗೆಗೆ ಪ್ರಥಮ ಆದ್ಯತೆಯನ್ನು ನೀಡಿ ಅದಕ್ಕಾಗಿ ಶ್ರಮಿಸಿದವರು. ಇವರ ಆಡಳಿತದಲ್ಲಿ ನಗರವಾಗಿದ್ದ ಬೆಂಗಳೂರು ಸಿಲಿಕಾನ್ ಸಿಟಿಯಾಗಿ ಭಾರತದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕೇಂದ್ರವಾಗಿ ಬೆಳೆದು ನಿಲ್ಲಲು ಇವರ ಕೊಡುಗೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಉದ್ಯಾನ ನಗರಿಯತ್ತ ಬಂಡವಾಳ ಹೂಡಿಕೆ ಹರಿದು ಬರಲಿಕ್ಕೆ ಇವರ ಶ್ರಮ ಪ್ರಮುಖ ಕಾರಣವಾಗಿತ್ತು. ಬೆಂಗಳೂರು ನಗರವನ್ನು ಸಿಂಗಪುರದಂತೆ ಅಭಿವೃದ್ಧಿಪಡಿಸುವ ದೂರದೃಷ್ಟಿಯನ್ನು ಹೊಂದಿದ್ದ ಅವರು ಇದೇ ಕಾರಣಕ್ಕೆ ದೇಶ ವಿದೇಶದ ಕಂಪನಿಗಳು ಬೆಂಗಳೂರಿನಲ್ಲಿ ಬಂಡವಾಳ ಹೂಡಿಕೆ ಮಾಡುವಂತೆ ಮಾಡಿದ್ದರು. ಇವತ್ತು ಸ್ತ್ರೀ ಶಕ್ತಿ ಸಂಘಗಳಿರಬಹುದು, ಅನ್ನದಾಸೋಹದಂತಹ 84 ಲಕ್ಷ ವಿದ್ಯಾರ್ಥಿಗಳು ಅನ್ನದಾಸೋಹದ ಪ್ರಯೋಜನವನ್ನು ಪಡಿತಾ ಇರುವಂತಹ ಈ ಸಂದರ್ಭದಲ್ಲಿ ಅವರ ಕೊಡುಗೆಯನ್ನು ನಾವೆಲ್ಲರೂ ನೆನಪಿಸ್ಕೊಳ್ಬೇಕು. ಸಿಲಿಕಾನ್ ಸಿಟಿ ಎಂಬ ಹೆಸರಿಗೆ ಎಸ್ ಎಂ ಕೃಷ್ಣ ಅವರು ಅಡಿಪಾಯ ಹಾಕಿ ಆ ಮೂಲಕ ದೊಡ್ಡ IT ಕಂಪನಿಗಳು ಬೆಳೆದು ನಿಲ್ಲಕ್ಕೆ ಅವಕಾಶವನ್ನು, ಪೂರಕ ಪರಿಸರವನ್ನು ಕಲ್ಪಿಸಿಕೊಟ್ಟಂತಹವರು. ಇವತ್ತು ವಿಧಾನಸೌಧದ ದಕ್ಷಿಣ ಭಾಗದಲ್ಲಿ ತಲೆ ಎತ್ತಿ ನಿಂತಿರುವ ವಿಕಾಸಸೌಧ ಆರಂಭಕ್ಕೆ ಕಾರಣಕರ್ತರು ಶ್ರೀ ಎಸ್ ಎಂ ಕೃಷ್ಣ ಅವರು. ಇಷ್ಟು ಮಾತ್ರವಲ್ಲ, ಉದ್ಯೋಗ ಸೌಧ ಹಾಗೂ ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆರಂಭಕ್ಕೆ ಕೂಡ ಶ್ರಮಿಸಿದವರು ಶ್ರೀಯುತರು. ಈ ನಾಡು ಕಂಡಂತಹ ಶ್ರೇಷ್ಠ ರಾಜಕೀಯ ಮುತ್ಸದ್ದಿಗಳಾಗಿ, ದೂರದೃಷ್ಟಿ ಚಿಂತನೆಗಳ ಹರಿಕಾರರಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ನಾಡು ಮೆಚ್ಚುವಂತೆ, ಭಾರತ ದೇಶವೇ ಮೆಚ್ಚುವಂತೆ ನಡೆದುಕೊಂಡವರು ಶ್ರೀ ಎಸ್ ಎಂ ಕೃಷ್ಣ ಅವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಪಾರ್ಥಿವ ಶರೀರಕ್ಕೆ ಎಲ್ಲ ಸರ್ಕಾರಿ ಸಕಲ ಗೌರವಗಳೊಂದಿಗೆ ಜಿಲ್ಲಾಡಳಿತ ಸಜ್ಜುಗೊಂಡಿದೆ. ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಚಿವರು ಮತ್ತು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಒಂದಗಳು ಹೆಚ್ಚಿರದು ಒಂದಗಳು ಕೊರೆಯಿರದು, ತಿಂದು ನಿನ್ನನ್ನ ಋಣ ತೀರುತ್ತಲೆ ಪಯಣ, ಹಿಂದಾಗದೊಂದು ಕ್ಷಣ ಮುಂದಕ್ಕೂ ಕಾದಿರದು, ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ ಅನ್ನುವ ಮಾತನ್ನು ನಾವೆಲ್ಲರೂ ಕೇಳಿದ್ದೇವೆ. DVG ಅವರ ಮಾತು. 92 ವರ್ಷಗಳ ಸುದೀರ್ಘ ವಯಸ್ಸು, ಆಯಸ್ಸು, ಅನುಭವ ಮತ್ತು ಅಪಾರ ಪ್ರೀತಿಯ ಅಭಿಮಾನಿಗಳನ್ನು ಬಿಟ್ಟು ಹೋಗಿದ್ದಾರೆ, ನಮ್ಮೆಲ್ಲರನ್ನ ಅಗಲಿದ್ದಾರೆ. ಸನ್ಮಾನ್ಯ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ರವರ ಆತ್ಮಕ್ಕೆ ಸದ್ಗತಿಯನ್ನು ಕೋರುವ ಸಲುವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. Ashwavega English News. Coming soon. Your channel, your voice, your trust.